ನಮಸ್ತೆ ಎಲ್ಲರಿಗೂ ಹೂವಿನ ಲೋಕ ಚಾನಲ್ಗೆ ಸ್ವಾಗತ. ನಮ್ಮ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನಾನಿವತ್ತು ಪ್ಯಾಕಿಂಗ್ ಯಾವ ಥರ ಮಾಡ್ತಾಯಿದ್ದೀನಿ, ಯಾವ ಥರ ಪಾರ್ಸೆಲ್ ಕಳಿಸ್ತೀನಿ ಅಂತ ತೋರಿಸ್ತಾ ಇದ್ದೀನಿ. ಇವಾಗ ನೋಡಿ, ನಮ್ಮ ಮನೆಯವರು ನನ್ನ ಮಗ ಪ್ಯಾಕ್ ಮಾಡ್ತಾಯಿದ್ದಾರೆ. ಒಂದು ಮೂಟೆಗೆ ಇಯರಿಂಗ್ ಸೆಟ್ನ ತುಂಬ್ತಾ ಇದ್ದಾರೆ. ಇಯರಿಂಗ್ ಸೆಟ್ಟು ಮಾಡೋದು ಯಾವ ಥರ ಅಂತ ಆಲ್ರೆಡಿ ಒಂದು ವಿಡಿಯೋದಲ್ಲಿ ನಾನು ಶೇರ್ ಮಾಡಿದ್ದೀನಿ. ಮತ್ತು ಇದ್ರ ಫೋಟೋ ವಿಡಿಯೋನು ಡೀಟೇಲಾಗಿ ಹಾಕಿಬಿಟ್ಟು ತೋರಿಸಿದ್ದೀನಿ. ಇವಾಗ ಯಾವ್ಯಾವ ಕಲರ್ ಇತ್ತು ಅಂತಲೂ ಹೇಳಿದ್ದೀನಿ. ಇದು ಬಂದು ಪಿಂಕ್ ಮತ್ತು ರೆಡ್ಡು ಜಾಸ್ತಿ ಇತ್ತು. ಫಸ್ಟು ರಿಂಗ್ ಸೆಟ್ನ ಕೌಂಟ್ ಮಾಡಿ ಹಾಕ್ತಾಯಿದ್ದಾರೆ. ಇವಾಗ 2 ಥರ ಸೆಟ್ ರೆಡಿಯಾಗಿದೆ. ಈ ಥರದ್ದು ಸೆಟ್ಟು ರಿಂಗ್ ಸೆಟ್ಟು, ಆಮೇಲೆ ನಾರ್ಮಲ್ ಸೆಟ್ಟು. ಈ ಥರ ಕೌಂಟ್ ಮಾಡಿ ಹಾಕ್ಬಿಟ್ಟು ಟೋಟಲ್ ಎಷ್ಟಾಗಿದೆ ಅಂತ ಪ್ಯಾಕ್ ಮಾಡಿಬಿಟ್ಟು ಇಟ್ಟಿರ್ತೀವಿ. ಮತ್ತು ನಾವು ಯಾರಿಗೆ ಕಳಿಸ್ತೀವಿ ಅಂದರೆ, ನಮಗೆ ಆರ್ಡರ್ ಮಾಡಿರ್ತಾರಲ್ವ, ಯಾರು ಇಷ್ಟು ಹೂವು ಬೇಕು ಅಂತ ಅವರಿಗೆ ನಾವು ಪ್ಯಾಕ್ ಮಾಡ್ತಾಯಿದ್ದೀವಿ. ಅವರು ನಮ್ಮ ಲೊಕೇಶನ್ಗೆ ಪೋರ್ಟ್ರ್ ಬುಕ್ ಮಾಡ್ತಾರೆ. ಇಷ್ಟು ಬೇಕು ಅಂತ ನಾವು ಅವ್ರು ಹೇಳಿದಷ್ಟು ಪ್ಯಾಕ್ ಮಾಡಿಬಿಟ್ಟು ಇಟ್ಟಿರ್ತೀವಿ. ಮತ್ತು ಅವರು ಬಂದುಬಿಟ್ಟು ತಗೊಂಡು ಹೋಗ್ತಾರೆ. ಇದನ್ನೆಲ್ಲ ಈವೆಂಟ್ಸ್ಗೆ, ಡೆಕೋರೇಷನ್ಗೆ ಎಲ್ಲ ಯೂಸ್ ಮಾಡ್ತಾರೆ. ಇವಾಗ ಕೆಳಗಡೆ ಹಾಕ್ತಾ ಇದ್ದೀವಲ್ವ, ಇದು ನಾರ್ಮಲ್ ಸೆಟ್ಟು. ನೋಡಿ, ಇದು ನಾರ್ಮಲ್ ಸೆಟ್ಟು. ಇದು ಎಲ್ಲ ಕಲರಲ್ಲೂ ಇರುತ್ತೆ. ಇದನ್ನು ಕೂಡ ತೋರಿಸಿದ್ದೀನಿ ಫುಲ್ಲು ಯಾವ ಥರ ಇರುತ್ತೆ ಅಂತ. ಇದು ಫುಲ್ ರೆಡಿಯಾಗಿದೆ ಇವತ್ತು. ಯಾವುದು ಮಾಡೋದು ಆ ಥರ ಏನೂ ಇಲ್ಲ. ಇವತ್ತು ಫುಲ್ಲು ಪ್ಯಾಕ್ ಯಾವ ಥರ ಮಾಡ್ತಾಯಿದ್ದೀವಿ ಅಂತ ತೋರಿಸ್ತಾ ಇದ್ದೀನಿ. ನೋಡಿ, ರಿಂಗ್ ಸೆಟ್ಸು ಹಾಕ್ತಾಯಿದ್ದಾರೆ. ಇಲ್ಲಿ ಕೆಳಗಡೆ ಹಾಕಿದ್ದು ಬಂದು ನಾರ್ಮಲ್ ಸೆಟ್ಟು, ಮತ್ತು ಮಿಕ್ಸ್ ಆಗಿಬಿಡುತ್ತೆ ಅಂತ ಸಪ್ರೇಟು ತೆಗಿತಾ ಇದ್ದಾರೆ. ಮತ್ತು ಇದನ್ನು ಜಾಸ್ತಿ ಒಂದೇ ಮೂಟೆಯಲ್ಲಿ ಜಾಸ್ತಿ ಹಾರಗಳು ಹಾಕ್ಬಿಟ್ಟು ಟೈಟಾಗಿ ಪ್ರೆಸ್ ಮಾಡಿ ಕಟ್ಬೋದು. ಮತ್ತು ಆಚೆ ತೆಗೆದ್ಮೇಲೆ ಕೂಡ ಸೇಮು ಹೆಂಗಿರುತ್ತೆ ಅದೇ ಥರ ನಾರ್ಮಲ್ ಆಗುತ್ತೆ. ಇದೇನು ಮುದ್ದೆ ಆಗೋಲ್ಲ. ಹೂವು ತುಂಬ ಚೆನ್ನಾಗಿರುತ್ತೆ. ಒಳ್ಳೆ ಫ್ಯಾಬ್ರಿಕಲ್ಲಿ ಮಾಡಿಸಿರ್ತೀವಿ. ಫುಲ್ ಟೈಟಾಗಿ ಪ್ರೆಸ್ ಮಾಡಿಬಿಟ್ಟು ತುಂಬ್ತಾ ಇದ್ದೀವಿ. ನೋಡಿ, ಇವಾಗ ರಿಂಗ್ ಸೆಟ್ ಆಗಿದೆ. ಇನ್ನೊಂದು ಥರ ಸೆಟ್ಟು, ಇದನ್ನು ಕೌಂಟ್ ಮಾಡಿ ಹಾಕ್ತಾಯಿದ್ದಾರೆ. ಜಾಸ್ತಿ ಆರ್ಡರ್ ಇರುತ್ತಲ್ವ, ಜಾಸ್ತಿ ಸೆಟ್ಸ್ ರೆಡಿಯಾಗಿದೆ. ಎಷ್ಟು ಸೆಟ್ ರೆಡಿಯಾಗಿದೆ ಅಂತ ನಾನು ಎಣಿಸಿರಲಿಲ್ಲ. ಹಾಗಾಗಿ ಎಣಿಸ್ಬಿಟ್ಟು ಕೌಂಟ್ ಮಾಡಿಬಿಟ್ಟು ಹಾಕ್ತಾಯಿದ್ದಾರೆ, ಇಲ್ಲಾಂದರೆ ಕನ್ಫ್ಯೂಸ್ ಆಗುತ್ತೆ ಅಂತ. ನೋಡಿ, ರೆಡಿ ಆದಮೇಲೆ ಈ ಥರ ಇರುತ್ತೆ, ಚೆನ್ನಾಗಿರುತ್ತೆ. ಇದನ್ನು ನಾವೇನು ಸಿಂಗಲ್ ಆಗೇನು ಕೊಡಲ್ಲ, ಪಾರ್ಸೆಲ್ಲಾಗಿ ಹೋಲ್ಸೇಲಲ್ಲಿ ಹೋಗುತ್ತೆ. ಇದು ನಮಗೆ ಆರ್ಡರ್ ಕೊಟ್ಟಿರ್ತಾರೆ. ಅವ್ರು ಯಾವ ಅಡ್ರೆಸ್ ಕೊಟ್ಟಿರ್ತಾರೋ ಅವರೇ ಬುಕ್ ಮಾಡಿರ್ತಾರೆ, ಈ ಥರ ನಮ್ಮ ಅಡ್ರೆಸ್ಸಿಗೆ ಕಳಿಸಿ ಅಂತ. ನಾವು ಅವ್ರ ಪ್ರಕಾರ ಪ್ಯಾಕ್ ಮಾಡಿಟ್ಟಿರ್ತೀವಿ. ಅವ್ರು ಬಂದುಬಿಟ್ಟು ಪೋರ್ಟರಲ್ಲಿ ತಗೊಂಡು ಹೋಗ್ತಾರೆ ಮೂಟೆಗಳು.
ಮತ್ತು ಇದು ಜಾಸ್ತಿ ಸೀರಿಯಲ್ ಶೂಟಿಂಗು ಆ ಥರ ಮೂವಿ ಶೂಟಿಂಗ್ ಎಲ್ಲ ಹೋಗುತ್ತೆ ಅನಿಸುತ್ತೆ. ಇದು ಜಾಸ್ತಿ ಹೈದರಾಬಾದು, ಚೆನ್ನೈ ಆ ಥರ ಪಾರ್ಸಲ್ ಹೋಗುತ್ತೆ ನೋಡಿ. ಇವಾಗ ಒಂದು ಮೂಟೆ ಫುಲ್ ರೆಡಿ ಆಗಿದೆ. ಅದು ಫುಲ್ ಆಯಿತು ಅಂತ ಇನ್ನೊಂದು ಮೂಟೆಗೆ ಹಾಕ್ತಾ ಇದ್ದಾರೆ. ನೀವೇ ನೋಡ್ತಾ ಇದ್ದೀರಾ ಎಷ್ಟು ಕಲರ್ಸ್ ಇದೆ ಅಂತ. ನಾನು ಇಷ್ಟು ಕಲರ್ಸು ವಿಡಿಯೋದಲ್ಲಿ ಶೇರ್ ಮಾಡಿಲ್ಲ ಅನಿಸುತ್ತೆ. ಅದೇ ತುಂಬ ಕಲರ್ಸ್ ಬರುತ್ತೆ ಅಂತ ಹೇಳ್ತಾ ಇರ್ತೀನಿ. ನೋಡಿ ನೀವೇ ಗೊತ್ತಾಗ್ತಾ ಇದೆ ನೋಡ್ತಿದ್ರೆ. ಇದು ಎಲ್ಲನೂ ರೆಡಿ ಇದೆ ಇವತ್ತು. ಫುಲ್ ಎಲ್ಲ ಕಲರ್ಸಲ್ಲೂ ರೆಡಿ ಇತ್ತು. ನೋಡಿ ಆಯಿತು, ಎಲ್ಲನೂ ಹಾಕಿದ್ದಾರೆ. ವೈಟ್ ಆ್ಯಂಡ್ ಯೆಲ್ಲೋ, ವೈಟ್ ಆ್ಯಂಡ್ ರೆಡ್ಡು, ಪಿಂಕ್ ಆ್ಯಂಡ್ ವೈಟು. ನೋಡಿ ಇದು ವೈಟ್ಗೆ ಪಿಂಕು, ಎಲ್ಲ ಕಲರ್ಸಲ್ಲೂ ರೆಡಿ ಇತ್ತು ಇವತ್ತು. ವಿಡಿಯೋದಲ್ಲಿ ನೋಡ್ತಿದ್ರೇ ಗೊತ್ತಾಗ್ತಾಯಿದೆ ಎಷ್ಟು ಚೆನ್ನಾಗಿ ಬಂದಿದೆ ಸೆಟ್ಸ್ಗಳು ಅಂತ. ತುಂಬ ನೀಟಾಗಿ ಕಾಣಿಸ್ತಾ ಇದೆ. ನಾನು ಡೋರ್ಗೆ ಹಾಕಿ ತೋರಿಸಿಲ್ಲ ಅಂದ್ರೂ ನೋಡ್ತಿದ್ರೇ ಗೊತ್ತಾಗ್ತಾಯಿದೆ. ನೋಡಿ ಫುಲ್ ಪ್ಯಾಕ್ ಮಾಡಿದ್ದೀವಿ. ಅಂದರೆ ಎಲ್ಲ ಕೌಂಟ್ ಮಾಡ್ಕೊಂಡಿದ್ದಾರೆ ನಮ್ಮ ಮನೆಯವರು. ಇವಾಗ ಫುಲ್ಲು ಹೇಳಿದೆ ಅಲ್ವಾ, ಟೈಟಾಗಿ ಪ್ರೆಸ್ ಮಾಡಿಬಿಟ್ಟು ಕಟ್ಟಿದ್ರು ಅದು ಬಟ್ಟೆದು ಹೂವುಗಳಲ್ವ, ಏನೂ ಆಗಲ್ಲ. ಮತ್ತು ಓಪನ್ ಮಾಡಿದ್ರೆ ಆ್ಯಸ್ ಇಟ್ ಈಸ್ ಹೆಂಗಿತ್ತೋ ಅದೇ ಥರ ಶೇಪ್ಗೆ ಬರುತ್ತೆ. ಟೈಟಾಗಿ ಕಟ್ಬಿಟ್ಟು ದಾರ ಬಿಚ್ಕೊಳ್ದಿರೋ ಥರ ಕಟ್ತಾ ಇದ್ದೀವಿ. ನೋಡಿ ಈ ಥರ ಮೂಟೆಗಳೇ ಕಟ್ಬಿಟ್ಟು ಪಾರ್ಸಲ್ ಮಾಡಿಬಿಟ್ಟು ನಾವು ಕಳಿಸೋದು ಅಷ್ಟೇ. ಅವರು ಆರ್ಡರ್ ಮಾಡಿರ್ತಾರೆ, ಈ ಥರ ಕಲರ್ಸ್ ಬೇಕು, ಈ ಥರ ಡಿಸೈನ್ಸ್ ಬೇಕು, ಇಷ್ಟು ಸೆಟ್ಸ್ ಬೇಕು ಅಂತ, ರಿಂಗ್ ಸೆಟ್ಸ್ ಇಷ್ಟು ಬೇಕು, ಕಲರ್ಸ್ ಯಾವ ಥರ ಬೇಕು ಅಂತ ಅಷ್ಟು ಕಲರ್ಸು ಮಾಡಿಸಿಬಿಟ್ಟು ನಾವು ಅವ್ರಿಗೆ ಕಳಿಸ್ಕೊಡ್ತೀವಿ. ಅವರು ನಮಗೆ ಅಡ್ರೆಸ್ಗೆ ಪೋಟ್ರ್ ಬುಕ್ ಮಾಡಿರ್ತಾರೆ. ಅವರು ಬಂದಿದ ತಕ್ಷಣ ಅವ್ರಿಗೆ ಕೈಗೆ ತೊಗೊಂಡೋಗಿ ಕೊಟ್ಟರೆ ಅವ್ರು ತೊಗೊಂಡೋಗಿ ಅವ್ರಿಗೆ ಕೊಡ್ತಾರೆ. ಇದೇ ಪಾರ್ಸಲ್ಲು, ಇದೇ ಥರನೇ ನಾವು ಪಾರ್ಸಲ್ ಮಾಡೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಪ್ರೆಸ್ ಮಾಡಿ. ಧನ್ಯವಾದಗಳು.